ವೆಲ್ಕಮ್ ಟು ಮೈ ಚಾನಲ್ ಅಶು ಕಿರಣ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ ಅವರಿಗೆಲ್ಲ ಒಳ್ಳೆಯದಾಗಲಿ. ನಮ್ಮಲ್ಲಿ ನಾವು ಮಾಡೋದಿಲ್ಲ, ಹಾಗಾಗಿ ಬೆಳಿಗ್ಗೆ ಎದ್ಬಿಟ್ಟು ಚಿತ್ರಾನ್ನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚಿತ್ರಾನ್ನ ಮಾಡಿ ನಮ್ಮ ಪಾಪು ಸ್ವೀಟ್ ಕೇಳಿದ್ಲು ಅಂತ ಅಂದ್ಬಿಟ್ಟು ಪಾಯಸ ಮಾಡಿದೆ. ನಮ್ಮೂರಲ್ಲಿ ಲಕ್ಷ್ಮೀ ದೇವರಿದೆ, ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ರೆಡಿ ಆಗ್ತಿತ್ತು. ಅಷ್ಟರಲ್ಲಿ ಪಕ್ಕದ ಮನೆ ಅಂಕಲ್ ಅವರು ನೀರು ಬಿಟ್ಟರು. ಹಳ್ಳಿ ಕಡೆ ಅಂತಂದರೆ ಗೊತ್ತಲ್ವ ನಿಮಗೇ, ಸಾಮಾನ್ಯವಾಗಿ ಇನ್ನು ಮನೆ ನೆಲ್ಲಿಗೆಲ್ಲ ಕೊಟ್ಟಿದ್ದಾರೆ, ಬಟ್ ಅದು ಇನ್ನೂ ಪೈಪ್ಲೈನ್ ಆಗಿಲ್ಲ. ಹಾಗಾಗಿ ಟ್ಯಾಂಕ್ ಬಿಡ್ತಾರೆ, ಅವರು ಇವರು ಬಿಟ್ಟಾಗಲ್ಲಿ ಹಿಡ್ಕೊಳ್ಬೇಕು. ಹಳ್ಳಿ ಕಡೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ. ನಮ್ಮ ಪಾಪು ನೋಡಿ ನೀರಂತಂದರೆ ಯಾವ ಥರ ಆಟ ಆಡ್ತಾಳೆ ಅಂತ. ನೀರೆಲ್ಲ ಹಿಡ್ದಾಯಿತು, ಅಂದವೇ ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ದೇವಸ್ಥಾನ ಇಲ್ಲೇ ಒಂದು 5-10 ನಿಮಿಷ ಆಗುತ್ತೆ. ರೋಡಲ್ಲಿ ಹೋಗ್ತೀನಿ ಅಂತಂದರೆ ತುಂಬ ಟೈಮ್ ತೋಟದ ದಾರಿ ಒಂದಿದೆ, ಅದರೊಳಗಡೆ ನಾವು ಹೋಗೋ ಅಷ್ಟರಲ್ಲಿ ತುಂಬ ಜನ ಬಂದಿದ್ದರು. ಇನ್ನು ಪೂಜಾರಿ ಸಹ ಒಳಗಡೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಮ್ಮೂರಲ್ಲಿ ಪೂಜೆ ಆಗೋದೇ ಲೇಟು. ಪೂಜಾರಿ ಅಂಕಲ್ 12:30ಗೆ ಬಂದರು. ನಮ್ಮ ಪಾಪು ನೋಡಿ ಪೂಜೆಗೆ ಇರ್ತಾಳೆ ಅಂತ ಅಂದ್ಕೊಂಡ್ರೆ ಮಲಗಿಬಿಟ್ಲು. ಹೆಂಗೆ ಮಾಡೋದಪ್ಪ ಅಂತ ಅಂದ್ಕೊಳೋ ಅಷ್ಟರೊಳಗೆ ಪೂಜೆ ಸಮಯಕ್ಕೆ ಎದ್ಲು. ಯಾರಾದರೂ ದೇವರ ಹಾಡಿ ಅಂತಂದಾಗ ಒಂದು ಆಂಟಿ ಹಾಡಿದ್ರು, ಕೇಳಿಸ್ಕೊಳ್ಳಿ. ಹೊರಗಡೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ. ನೀವೇ ನೋಡಿದ್ರಲ್ಲ ಯಾವ ಥರ ಅಲಂಕಾರ ಮಾಡಿದ್ರು ಅಂತ. ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಪ್ರಸಾದ ಎಲ್ಲ ಕೊಟ್ಟರು. ಅಲ್ಲೇ ಪೊಂಗಲ್ ಮತ್ತು ಚಿತ್ರಾನ್ನ ಮಾಡಿಸಿದ್ರು. ಪಾಪುಗಲ್ಲೇ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಂತಾವಳೆ.